ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ ಚತುರ್ಥೋಧ್ಯಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ 4ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು ದೇವಿ ಸರ್ವೋತ್ತಮತ್ವದ ವಿಷಯ. ಬ್ರಹ್ಮ, ವಿಷ್ಣು, ರುದ್ರ ಇವರೆಲ್ಲರೂ ದೇವಿಗೆ ಅಧೀನರು ಮತ್ತು ಪ್ರಾಸಂಗಿಕವಾಗಿ ಮಗನಿಗಾಗಿ ವ್ಯಾಸನು ತಪಸ್ಸನ್ನ ಮಾಡಿದುದು, ಹಾಗೆಯೇ ಶುಕಮುನಿಯ ಉತ್ಪತ್ತಿಯ ಕಥೆ, ಹಯಗ್ರೀವನೆಂಬ ರಾಕ್ಷಸನ ಸಂಹಾರಕ್ಕಾಗಿ ವಿಷ್ಣುವಿನ ಹಯಗ್ರೀವ ಅವತಾರದ ಕಥೆ, ವಿಷ್ಣುವಿಗೆ ಲಕ್ಷ್ಮಿಯ ಶಾಪ, ಇವು ಈ 4ನೇ ಅಧ್ಯಾಯದಲ್ಲಿ ಬರ್ತವೆ. ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಋಷಿಗಳು ಸೂತನನ್ನ ಪ್ರಶ್ನೆ ಮಾಡ್ತಾರೆ. ಎಲೈ ಸಾಧುವೆ, ವ್ಯಾಸ ಋಷಿಯ ಯಾವ ಪತ್ನಿಯಲ್ಲಿ ಶುಕನೆಂಬ ಮಗನು ಹೇಗೆ ಹುಟ್ಟಿದನು? ಅವನು ಎಂಥ ಗುಣವುಳ್ಳವನು? ಅವನು ಈ ರೀತಿಯಾದ ಈ ಒಳ್ಳೆಯ ಸಂಹಿತೆಯನ್ನ ಕೇಳಬೇಕಾದರೆ ಸಾಮಾನ್ಯ ಗುಣವುಳ್ಳವನಲ್ಲ. ಆದ್ದರಿಂದ ಅವನು ಹುಟ್ಟಿದ ರೀತಿ ಮೊದಲಾದವುಗಳನ್ನ ನಮಗೆ ಹೇಳು ಎಂಬುದಾಗಿ ಮತ್ತೆ ಮುಂದುವರಿಸ್ತಾ ಕೇಳ್ತಾರೆ. ಎಲೈ ಸೂತನೆ, ಶುಕಮುನಿಯು ಅಯೋನಿಜನೆಂಬುದಾಗಿಯೂ ಅರಣ್ಯಲ್ಲಿ ಹುಟ್ಟಿದವನು ಎಂಬುದಾಗಿಯೂ ಹೇಳುತ್ತೀಯೇ. ಅಲ್ಲಿ ನಮಗೆ ಒಂದು ದೊಡ್ಡ ಸಂದೇಹ ಉಂಟಾಗಿದೆ. ಆದ್ದರಿಂದ ನಮಗೆ ಅವನ ಉತ್ಪತ್ತಿಯ ರೀತಿಯನ್ನ ಹೇಳು. ಇಲ್ಲಿ ಸಂದೇಹವೇನೆಂದರೆ, ಮನುಷ್ಯನು ಹುಟ್ಟಬೇಕಾದರೆ ಶರೀರಕ್ಕೆ ಕಾರಣವಾದ ಬೀಜವೂ ಇಲ್ಲದೆ ಆಗುವುದಿಲ್ಲ. ಆ ಬೀಜವು ಅರಣ್ಯಲ್ಲಿ ಬರಲು ಕಾರಣವಿಲ್ಲ. ಆದ್ದರಿಂದ ಅವನು ಅರಣ್ಯಲ್ಲಿ ಜನಿಸುವುದು ಹೇಗೆ ಎಂಬುದು. ಅಲ್ಲದೆ ದೊಡ್ಡ ತಪಸ್ವಿಯಾದ ಆ ಶುಕಮುನಿಯು ಗರ್ಭದಲ್ಲಿ ಇರುವಾಗಲೇ ಯೋಗಿಯಾಗಿದ್ದನೆಂಬುದಾಗಿ ನಾವು ಕೇಳಿದ್ದೇವೆ. ಹೀಗಿರುವಾಗ ಯೋಗಿಗಳಾದವರಿಗೆ ಕಾರ್ಯಕಾರ್ಯದ ತಿಳುವಳಿಕೆಗೆ ಬೇರೆಯವರ ಸಹಾಯವೂ ಅವಶ್ಯಕವಿಲ್ಲ. ಹೀಗಿದ್ದಾಗಿಯೂ ಈ ವಿಸ್ತಾರವಾದ ಪುರಾಣವನ್ನ ಆ ಶುಕಮುನಿಯು ಹೇಗೆ, ಏಕೆ ಓದಬೇಕಾಯಿತು? ಇವೆಲ್ಲವನ್ನೂ ನಮಗೆ ತಿಳಿಸಬೇಕೆಂದು ಕೇಳಿದರು. ಆಗ ಸೂತ ಮುನಿಯು ಈ ರೀತಿಯಾಗಿ ಹೇಳುತ್ತಾನೆ. ಪೂರ್ವದಲ್ಲಿ ಸರಸ್ವತಿ ನದಿಯ ದಡದಲ್ಲಿ ಸತ್ಯವತಿಯ ಪುತ್ರನಾದ ವ್ಯಾಸ ಋಷಿಯು ಆಶ್ರಮದಲ್ಲಿ ವಾಸ ಮಾಡಿಕೊಂಡಿದ್ದಾಗ ಒಂದು ದಿನ ಕಲವಿಂಕ ಅಂದರೆ ಗುಬ್ಬಚ್ಚಿ ದಂಪತಿಗಳನ್ನು ನೋಡಿ ಆಶ್ಚರ್ಯ ಹೊಂದಿದನು. ಆ ದಂಪತಿಗಳು ಆಗ ತಾನೇ ಮೊಟ್ಟೆಯಿಂದ ಹೊರಟಿದ್ದ ಮರಿಯನ್ನ ತಮ್ಮ ಗೂಡಿನಲ್ಲಿ ಇಟ್ಟುಕೊಂಡಿದ್ದವು. ಆ ಮರಿಯು ನೋಡಲು ಬಹಳ ಸುಂದರವಾಗಿತ್ತು. ಅದು ಕೆಂಪಾದ ಮುಖವುಳ್ಳದ್ದಾಗಿಯೂ ಪುಚ್ಚವಿಲ್ಲದ್ದಾಗಿ ಅಂದರೆ ಗರಿಗಳು ಇಲ್ಲದ್ದಾಗಿಯೂ ಇತ್ತು. ಬಹಳ ಆಯಾಸಪಟ್ಟಿದ್ದ ಆ ಹಕ್ಕಿಗಳು ಆಹಾರ ತೆಗೆದುಕೊಳ್ಳಲು ಅಪೇಕ್ಷೆಯುಳ್ಳವುಗಳಾಗಿದ್ದರೂ ತಾವು ತಿನ್ನುವ ಆಹಾರವನ್ನು ಆ ಮರಿಯ ಕೊಕ್ಕಿನಲ್ಲಿ ಮತ್ತೆ ಮತ್ತೆ ಇಡುತ್ತಿದ್ದವು. ಮತ್ತು ಆ ಕಲವಿಂಕಗಳು ತಮ್ಮ ಅಂಗಗಳಿಂದ ಅದರ ಅವಯವಗಳನ್ನು ಉಜ್ಜುತ್ತಲೂ ಪ್ರೀತಿಯಿಂದ ಅದರ ಮುಖಕ್ಕೆ ಮುತ್ತಿಡುತ್ತಲೂ ಇದ್ದವು. ಈ ರೀತಿಯಾಗಿ ಆ ಮರಿಯಲ್ಲಿ ಆ ಹಕ್ಕಿಗಳಿಗಿರುವಂತಹ ಬಹಳವಾದ ಪ್ರೀತಿಯನ್ನ ವ್ಯಾಸನು ನೋಡಿ ಚಿಂತೆಯಿಂದ ಕೂಡಿದವನಾಗಿ ಮನಸ್ಸಿನಲ್ಲಿ ಮುಂದೆ ಹೇಳುವ ರೀತಿಯಲ್ಲಿ ಯೋಚಿಸಿದನು. ತಿರ್ಯಕ್ ಪ್ರಾಣಿಗಳಾದ ಹಕ್ಕಿಗಳಿಗೂ ಕೂಡ ಮಕ್ಕಳಲ್ಲಿ ಈ ರೀತಿಯಾದ ಪ್ರೇಮವೂ ಕಾಣುತ್ತಲಿದೆ. ಹೀಗಿರುವಲ್ಲಿ ಬುದ್ಧಿವಂತರಾದ ಮಕ್ಕಳು ಹುಟ್ಟಿ ನಮ್ಮ ಸೇವೆ ಮಾಡುತ್ತಾರೆಂದು ಬಯಸುವ ಮನುಷ್ಯರಿಗೆ ಹೆಚ್ಚಾದ ಪ್ರೀತಿ ಇದೆ ಎಂಬುದು ಏನಾಶ್ಚರ್ಯವು? ಈ 2 ಹಕ್ಕಿಗಳು ಸುಖಕ್ಕೆ ಸಾಧನವಾದ ವಿವಾಹವನ್ನ ಇದಕ್ಕೆ ಮಾಡಿ ಸೊಸೆಯ ಮುಖವನ್ನ ನೋಡಿ ಸುಖವನ್ನು ಅನುಭವಿಸುತ್ತವೆಯೋ ಏನೋ. ಹಾಗಲ್ಲದಿದ್ದರೆ ತಮಗೆ ಮುಪ್ಪು ಬರಲು ಈ ಮಗುವು ದೊಡ್ಡದಾದ ಮೇಲೆ ಬಹಳ ಧರ್ಮಿಷ್ಠವಾಗಿ ಪುಣ್ಯ ಸಂಪಾದನೆಗಾಗಿ ತಮ್ಮ ಸೇವೆಯನ್ನ ಮಾಡುವುದೆಂದು ಈ ರೀತಿಯಾಗಿ ಮಾಡುತ್ತಿವೆಯೇ? ಅಥವಾ ಈ ಮಗನು ದ್ರವ್ಯವನ್ನ ಸಂಪಾದಿಸಿ ತಂದೆ ತಾಯಿಗಳನ್ನ ತೃಪ್ತಿ ಮಾಡುತ್ತಾನೆ? ಹಾಗಲ್ಲದಿದ್ದರೆ ತಂದೆ ತಾಯಿಗಳು ಸತ್ತ ಮೇಲೆ ಅವರ ಸದ್ಗತಿಗಾಗಿ ಮಗನು ಮಾಡಬೇಕಾದ ಶ್ರಾದ್ದ ತರ್ಪಣ ಮುಂತಾದ ಶಾಸ್ತ್ರೋಕ್ತವಾದ ಪ್ರೇತ ಕಾರ್ಯವನ್ನು ಮಾಡುತ್ತಾನೆಯೇ? ಅಥವಾ ಈ ಬಾಲಕನು ಗಯಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಂದೆ ತಾಯಿಗಳಿಗೆ ಶ್ರಾದ್ದ ಮಾಡುತ್ತಾನೆಯೇ? ಅಥವಾ ಇವನು ನೀಲವಾದ ವೃಷಭವನ್ನ ಪಿತೃಗಳನ್ನ ಉದ್ದೇಶಿಸಿ ಬಿಡುತ್ತಾನೆಯೇ? ಈ ಕಾರಣಗಳ ಪೈಕಿ ಯಾವುದೂ ಇಲ್ಲವು. ಆದುದರಿಂದ ಈ ಸಂಸಾರದಲ್ಲಿ ನಮಗೆ ದೊರೆಯುವ ಸುಖಗಳಲ್ಲೆಲ್ಲ ಮಗನ ಶರೀರದ ಆಲಿಂಗನವೂ ಹೆಚ್ಚಾಗಿ ಪ್ರೀತಿಸಿ ಮುದ್ದಾಡಿಸುವುದೂ ಇವುಗಳು ಉತ್ತಮವಾದ ಸುಖಗಳು ಎನಿಸಿಕೊಳ್ಳುತ್ತವೆ. ಪುತ್ರನಿಲ್ಲದವನಿಗೆ ಈ ಲೋಕದ ಸುಖವಾಗಲಿ ಪರಲೋಕದಲ್ಲಿ ಸದ್ಗತಿಯಾಗಲಿ ಇಲ್ಲವು. ಸ್ವರ್ಗವಂತೂ ದೊರೆಯುವುದೇ ಇಲ್ಲವು. ಪರಲೋಕಕ್ಕೆ ಸಾಧನವಾದುದು ಪುತ್ರನಿಗಿಂತಲೂ ಮಿಗಿಲಾದುದು ಬೇರೆ ಯಾವುದೂ ಇಲ್ಲವೇ ಇಲ್ಲವು. ಮನುವೆ ಮೊದಲಾದವರು ಧರ್ಮಶಾಸ್ತ್ರಗಳಲ್ಲಿ ಮಗನುಳ್ಳವನು ಸ್ವರ್ಗವನ್ನು ಹೊಂದುತ್ತಾನೆ, ಮಕ್ಕಳಿಲ್ಲದವನಿಗೆ ಹೇಗೂ ಸ್ವರ್ಗವಿಲ್ಲವೆಂದು ಹೇಳಿರುತ್ತಾರೆ. ಮಗನು ಅವಶ್ಯವಾಗಿ ಇರಲೇಬೇಕೆಂಬುದಕ್ಕೆ ಪ್ರತ್ಯಕ್ಷವೇ ಪ್ರಮಾಣವು. ಅದು ಈ ಹಕ್ಕಿಗಳನ್ನು ನೋಡಿದುರೇ ತಿಳಿಯುತ್ತದೆ. ಇದನ್ನು ಅನುಮಾನದಿಂದ ಊಹಿಸಬೇಕಾಗಿಲ್ಲವು. ಮಕ್ಕಳುಳ್ಳವನು ಪಾಪದಿಂದ ಬಿಡುಗಡೆಯಾಗಿ ಶ್ರೇಯಸ್ಸನ್ನು ಹೊಂದುತ್ತಾನೆಂಬ ಆಪ್ತವಾಕ್ಯವು ಈ ವಿಷಯದಲ್ಲಿ ಸತ್ಯವಾದುದು.
ಕಾಯಿಲೆಯಿಂದ ನರಳುತ್ತಿದ್ದು ಮರಣಕಾಲವು ಸಮೀಪಿಸಿರುವಾಗಲೂ ಭೂಮಿಯಲ್ಲಿರುವ ಹಾಸಿಗೆಯಲ್ಲಿ ಮಲಗಿರುವ ಮಕ್ಕಳಿಲ್ಲದ ಮನುಷ್ಯನು ದುಃಖವುಳ್ಳವನಾಗಿ ಈ ರೀತಿಯಾಗಿ ಯೋಚಿಸುತ್ತಾನೆ. ನನ್ನ ಮನೆಯಲ್ಲಿ ಬೇಕಾದಷ್ಟು ದ್ರವ್ಯವೂ ಪಾತ್ರೆ ಪದಾರ್ಥಗಳೂ ಇವೆ. ಮನೆಯಾದರೂ ಬಹಳ ಸುಂದರವಾಗಿದೆ. ನಾನು ಮರಣ ಹೊಂದಿದಲ್ಲಿ ಇದಕ್ಕೆ ಯಜಮಾನನು ಯಾವನು ಆಗುವನು ಎಂಬುದಾಗಿ ಯೋಚಿಸುತ್ತಾನೆ. ಮರಣಕಾಲದಲ್ಲಿ ಅಂಥ ಮಕ್ಕಳಿಲ್ಲದವನಿಗೆ ಮನಸ್ಸು ದುಃಖದಿಂದ ಬಹಳ ಚಂಚಲವಾಗಿರುತ್ತದೆ. ಹೀಗಿರುವುದರಿಂದ ಭ್ರಾಂತಿ ಹೊಂದಿದ ಮನಸ್ಸುಳ್ಳ ಅವನಿಗೆ ದುರ್ಗತಿ ಇಲ್ಲದೆ ಬೇರೆ ಸದ್ಗತಿ ಇಲ್ಲವು. ಈ ರೀತಿಯಾಗಿ ಸತ್ಯವತಿ ದೇವಿಯ ಮಗನಾದ ವ್ಯಾಸನು ಹಲವು ಬಗೆಯಾಗಿ ಯೋಚಿಸಿ ಬಿಸಿಯಾಗಿ ನಿಟ್ಟುಸಿರನ್ನ ಬಿಟ್ಟು ವ್ಯಥೆಯುಳ್ಳ ಮನಸ್ಸುಳ್ಳವನಾದನು. ಈ ರೀತಿಯಾಗಿ ಮನಸ್ಸಿನಲ್ಲಿ ಬಹಳವಾಗಿ ಯೋಚಿಸಿ ಕಡೆಗೆ ನಿಶ್ಚಯ ಮಾಡಿಕೊಂಡು ಮೇರು ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡುವುದಕ್ಕಾಗಿ ಹೊರಟು ಹೋದನು. ಅಲ್ಲಿ ಮನಸ್ಸಿನಲ್ಲಿ ನನಗೆ ಇಷ್ಟವಾದವರನ್ನ ಕೊಡುವ ಭಕ್ತರ ಕೋರಿಕೆಗಳನ್ನ ನೆರವೇರಿಸಬಲ್ಲ ಯಾವ ದೇವರನ್ನ ಕುರಿತು ತಪಸ್ಸು ಮಾಡೋಣ ಎಂದು ಯೋಚಿಸಿದನು. ವಿಷ್ಣು, ಶಿವ, ದೇವೇಂದ್ರ, ಬ್ರಹ್ಮ, ಸೂರ್ಯ, ಗಣಪತಿ, ಷಣ್ಮುಖ, ಅಗ್ನಿ, ವರುಣ ಈ ದೇವತೆಗಳಲ್ಲಿ ಯಾವ ದೇವತೆಯನ್ನ ಕುರಿತು ತಪಸ್ಸು ಮಾಡಲಿ? ಈ ರೀತಿಯಾಗಿ ವ್ಯಾಸ ಋಷಿಯು ಯೋಚಿಸುತ್ತಿರಲಾಗಿ ಅಕಸ್ಮಾತ್ತಾಗಿ ಋಷಿಶ್ರೇಷ್ಠನಾದ ವೀಣೆಯನ್ನು ಕೈಯಲ್ಲಿ ಧರಿಸಿರುವ ನಾರದ ಮುನಿಯು ಅಲ್ಲಿಗೆ ಬಂದನು. ಸತ್ಯವತೀ ದೇವಿಯ ಮಗನಾದ ವ್ಯಾಸನು ಈ ನಾರದ ಋಷಿಯನ್ನ ನೋಡಿ ಬಹಳ ಸಂತೋಷಪಟ್ಟವನಾಗಿ ಆ ಮುನಿಗೆ ಅರ್ಘ್ಯ ಆಸನಾದಿಗಳನ್ನು ಕೊಟ್ಟು ಉಪಚರಿಸಿ ಕುಶಲ ಪ್ರಶ್ನೆಯನ್ನ ಮಾಡಿದನು. ವ್ಯಾಸನ ಕುಶಲ ಪ್ರಶ್ನೆಯನ್ನು ಕೇಳಿ ನಾರದನು ವ್ಯಾಸನನ್ನ ಕುರಿತು, ಎಲೈ ವ್ಯಾಸ ಮುನಿಯೇ, ನಿನ್ನನ್ನು ನೋಡಿದರೆ ಬಹಳ ಚಿಂತೆಯಿಂದ ಕೂಡಿರುವ ಹಾಗೆ ಕಾಣುತ್ತದೆ. ಅದಕ್ಕೆ ಕಾರಣವೇನು ಹೇಳು? ಮಕ್ಕಳಿಲ್ಲದವರಿಗೆ ಗತಿ ಇಲ್ಲವು, ಮನಸ್ಸಿಗೆ ಸುಖವೂ ಇಲ್ಲವು. ಆದುದರಿಂದ ಅದಕ್ಕೋಸ್ಕರ ದುಃಖವುಳ್ಳ ನಾನು ಮತ್ತೆ ಮತ್ತೆ ಈ ರೀತಿಯಾಗಿ ಚಿಂತಿಸುತ್ತಿದ್ದೇನೆ ಎಂದು ವ್ಯಾಸ ಋಷಿಯು ಹೇಳಿದನು. ನನ್ನ ಅಪೇಕ್ಷೆಯನ್ನು ಸಲ್ಲಿಸುವ ಯಾವ ದೇವರನ್ನ ಕುರಿತು ತಪಸ್ಸನ್ನು ಮಾಡಲಿ ಎಂಬ ಆಲೋಚನೆಯಿಂದ ಕೂಡಿರುವ ನಾನು ಈಗ ನಿಮ್ಮನ್ನು ಶರಣು ಹೊಂದಿರುತ್ತೇನೆ. ಎಲೈ ನಾರದನೆ, ನೀನು ಎಲ್ಲವನ್ನೂ ತಿಳಿದವನು, ಮಹರ್ಷಿಯೂ ದಯಾನಿಧಿಯೂ ಆಗಿರುತ್ತೀಯೆ. ಆದುದರಿಂದ ನಾನು ಯಾವ ದೇವರನ್ನ ಶರಣು ಹೋಗಲಿ? ಯಾವ ದೇವರು ನನಗೆ ಪುತ್ರನನ್ನ ಕೊಟ್ಟಾನೋ ಅದನ್ನು ನನಗೆ ಜಾಗ್ರತೆಯಾಗಿ ಹೇಳು. ಸೂತನು ಹೇಳುತ್ತಾನೆ ಮುಂದೆ, ಈ ರೀತಿಯಾಗಿ ವ್ಯಾಸನಿಂದ ಕೇಳಲ್ಪಟ್ಟ ವೇದಗಳನ್ನು ತಿಳಿದಿರುವಂತಹ ಮನನಶೀಲನಾದ ನಾರದನು ಬಹಳ ಪ್ರೀತಿಯಿಂದ ಉದಾರವಾದ ಮನಸ್ಸುಳ್ಳವನಾಗಿ ಕೃಷ್ಣ ದ್ವೈಪಾಯನನೆಂಬ ಹೆಸರುಳ್ಳ ವ್ಯಾಸ ಮುನಿಯನ್ನ ಕುರಿತು ಮುಂದೆ ಹೇಳುವ ರೀತಿಯಲ್ಲಿ ಹೇಳಿದನು. ನಾರದನು ಪ್ರತ್ಯುತ್ತರವಾಗಿ ಈ ರೀತಿಯಾಗಿ ಹೇಳುತ್ತಾನೆ, ಎಲೈ ಪುಣ್ಯಶಾಲಿಯಾದಂತಹ ವ್ಯಾಸನೇ, ನೀನು ನನ್ನನ್ನು ಯಾವ ಪ್ರಶ್ನೆಯನ್ನ ಕೇಳಿದೆಯೋ ಅದೇ ಪ್ರಶ್ನೆಯನ್ನ ಪೂರ್ವದಲ್ಲಿ ನನ್ನ ತಂದೆಯಾದ ಬ್ರಹ್ಮನು ವಿಷ್ಣುವನ್ನ ಕೇಳಿದ್ದನು. ನನ್ನ ತಂದೆಯು ಧ್ಯಾನ ಮಾಡುತ್ತಿದ್ದ ವಿಷ್ಣುವನ್ನ ನೋಡಿ ಬಹಳ ಆಶ್ಚರ್ಯಗೊಂಡನು. ಆಗಲೇ ಲಕ್ಷ್ಮೀಪತಿಯು ಲೋಕಕ್ಕೆ ಒಡೆಯನೂ ಆದ ವಿಷ್ಣುವನ್ನ ಈ ರೀತಿಯಲ್ಲಿ ಪ್ರಶ್ನೆ ಮಾಡಿದನು. ಕೌಸ್ತುಭ ಮಣಿಯಿಂದ ಪ್ರಕಾಶಮಾನನಾಗಿಯೂ ಶ್ರೇಷ್ಠನಾಗಿಯೂ ಶಂಖ, ಚಕ್ರ, ಗದೆ ಇವುಗಳನ್ನು ಧರಿಸಿರುವವನಾಗಿಯೂ ಪೀತಾಂಬರವನ್ನ ಉಟ್ಟವನಾಗಿಯೂ 4 ತೋಳುಗಳುಳ್ಳವನಾಗಿಯೂ ಶ್ರೀವತ್ಸವೆಂಬ ಗುರುತಿನಿಂದ ಕೂಡಿದ ಎದೆಯುಳ್ಳವನಾಗಿಯೂ ಇರುವಂತಹ ಮತ್ತು ಎಲ್ಲ ಲೋಕಗಳಿಗೂ ಕಾರಣನೂ ದೇವತೆಗಳಿಗೂ ದೇವನು ಜಗತ್ತಿಗೆಲ್ಲ ಗುರುವು ವಸುದೇವನ ಮಗನು ಜಗತ್ತಿಗೆಲ್ಲ ಒಡೆಯನೂ ಆದಂತಹ ಉತ್ತಮವಾದ ತಪಸ್ಸನ್ನು ಮಾಡುತ್ತಿರುವ ವಿಷ್ಣುವನ್ನ ಪ್ರಶ್ನೆ ಮಾಡಿದನು. ದೇವತೆಗಳಿಗೂ ದೇವನು ಜಗದೊಡೆಯನು ಹಿಂದಿನ ಮುಂದಿನ ಮತ್ತು ಈಗಿನ ವಸ್ತುಗಳ ಕಾರ್ಯಗಳು ಇವೆಲ್ಲಕ್ಕೂ ಒಡೆಯನೂ ಆದ ವಿಷ್ಣುವೇ, ನೀನು ಏತಕ್ಕಾಗಿ ತಪಸ್ಸನ್ನು ಮಾಡುತ್ತಿರುವೆ? ಎಲೈ ಜನಾರ್ದನನೇ, ನೀನು ಏನನ್ನು ಧ್ಯಾನಿಸುತ್ತಿರುವೆ? ಎಲೈ ದೇವತೆಗಳ ಒಡೆಯನೇ, ನೀನು ಎಲ್ಲ ಪ್ರಪಂಚಗಳಿಗೂ ಪ್ರಭುವಾಗಿರುವೆ. ಇಂತಹ ನೀನು ತಪಸ್ಸನ್ನು ಮಾಡುತ್ತಿರುವೆ. ಇದಕ್ಕಿಂತಲೂ ಆಶ್ಚರ್ಯಕರವಾದುದು ಮತ್ತೇನಿರುವುದು? ಎಲೈ ಲಕ್ಷ್ಮೀಕಾಂತನೇ, ನಿನ್ನ ನಾಭಿಕಮಲದಿಂದ ಹುಟ್ಟಿದ ನಾನೇ ಎಲ್ಲವನ್ನೂ ಸೃಷ್ಟಿ ಮಾಡುತ್ತಿದ್ದೇನೆ. ಹೀಗಿರುವಲ್ಲಿ ನಿನಗಿಂತಲೂ ಹೆಚ್ಚಾದ ದೇವರು ಬೇರೆ ಯಾರು ಇದ್ದಾರೆ? ಆ ದೇವರು ಯಾರೆನ್ನುವುದನ್ನು ನನಗೆ ಹೇಳು. ಎಲೈ ಜಗದೊಡೆಯನೇ, ನೀನೇ ಎಲ್ಲಕ್ಕಿಂತ ಮೊದಲಿನವನು ಮತ್ತು ಎಲ್ಲಕ್ಕೂ ಕಾರಣನು, ಸೃಷ್ಟಿ ಮಾಡುವವನು, ಸೃಷ್ಟಿಸಿದ ವಸ್ತುಗಳನ್ನು ಕಾಪಾಡುವವನು, ಅವುಗಳ ಕಾರ್ಯವಾದ ಮೇಲೆ ಎಲ್ಲವನ್ನೂ ಉಪಸಂಹಾರ ಮಾಡುವವನು, ಎಲ್ಲ ಕೆಲಸಗಳನ್ನು ನಿರ್ವಹಿಸುವವನು, ಇವೆಲ್ಲದಕ್ಕೂ ತಕ್ಕ ಶಕ್ತಿಯುಳ್ಳವನೂ ಆಗಿರುವೆ ಎಂಬುದಾಗಿ ನಾನು ತಿಳಿದಿದ್ದೇನೆ. ಮಹಾಪ್ರಭುವೆ, ನಾನು ಈ ಜಗತ್ತನ್ನು ನಿನ್ನ ಇಚ್ಛೆಯಂತೆ ಸೃಷ್ಟಿ ಮಾಡುತ್ತೇನೆ. ರುದ್ರನು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಉಪಸಂಹಾರ ಮಾಡುವುದು ನಿನ್ನ ಮಾತಿನಿಂದಲೇ ಆಗಿದೆ. ಓ ಪ್ರಭುವೆ, ನಿನ್ನ ಅಪ್ಪಣೆಯಿಂದಲೇ ಸೂರ್ಯನು ಆಕಾಶದಲ್ಲಿ ತಿರುಗುತ್ತಿದ್ದಾನೆ. ಅನುಕೂಲವೂ ಪ್ರತಿಕೂಲವೂ ಆದ ಗಾಳಿಯು ನಿನ್ನ ಅಪ್ಪಣೆಯಿಂದಲೇ ಬೀಸುತ್ತದೆ. ನಿನ್ನ ಆಜ್ಞೆಯಂತೆ ಅಗ್ನಿಯು ಉರಿಯುತ್ತದೆ ಮತ್ತು ಪರ್ಜನ್ಯನು ಮಳೆಯನ್ನು ಸುರಿಸುತ್ತಾನೆ. ಈ 3 ಲೋಕಗಳಲ್ಲಿಯೂ ನಿನಗಿಂತಲೂ ಹೆಚ್ಚಾದ ದೇವರನ್ನ ನಾನು ಕಾಣೆನು. ಹೀಗಿದ್ದಾಗ್ಯೂ ನೀನು ಯಾವ ದೇವರನ್ನ ಕುರಿತು ತಪಸ್ಸು ಮಾಡುತ್ತಿದ್ದೀಯೇ? ಈ ವಿಷಯದಲ್ಲಿ ನನಗೆ ದೊಡ್ಡ ಸಂಶಯ ಉಂಟಾಗಿದೆ. ಶಾಸ್ತ್ರ ನಿಯಮಗಳನ್ನು ಪಾಲಿಸುವ ವಿಷ್ಣುವೇ, ನಾನು ನಿನಗೆ ಭಕ್ತನಾಗಿದ್ದೇನೆ. ನನಗೆ ದಯವಿಟ್ಟು ಈ ವಿಚಾರವನ್ನು ಹೇಳು. ಬಹುವಾಗಿ ಮಹಾತ್ಮರಾದವರಿಗೆ ಗುಟ್ಟಾಗಿಡಬೇಕಾದುದು ಯಾವುದೂ ಇರುವುದಿಲ್ಲವೆಂದು ಧರ್ಮಶಾಸ್ತ್ರವೂ ಹೇಳುತ್ತದೆ.
ಹೀಗೆ ಹೇಳಿದ ಬ್ರಹ್ಮನ ಈ ಮಾತುಗಳನ್ನು ಕೇಳಿ ವಿಷ್ಣುವು ಅವನನ್ನು ಕುರಿತು, ಎಲೈ ಬ್ರಹ್ಮನೇ, ನನ್ನ ಮನಸ್ಸಿನಲ್ಲಿ ಇರುವುದನ್ನು ನಿನಗೆ ಹೇಳುತ್ತೇನೆ, ಏಕಾಗ್ರ ಮನಸ್ಸಿನಿಂದ ಕೇಳುವವನಾಗು. ದೇವತೆಗಳು, ರಾಕ್ಷಸರು, ಮನುಷ್ಯರು ಮೊದಲಾದ ಸಮಸ್ತ ಜನರು ನಿನ್ನನ್ನು, ನನ್ನನ್ನು, ಶಿವನನ್ನು ಸೃಷ್ಟಿ, ಸ್ಥಿತಿ, ಸಂಹಾರಗಳಿಗೆ ಕ್ರಮವಾಗಿ ಕಾರಣರೆಂದು ತಿಳಿದಿದ್ದಾರೆ. ಆದರೆ ವೇದಗಳನ್ನು ಸಂಪೂರ್ಣವಾಗಿ ತಿಳಿದಿರುವವರು ನಾವು ಮೂವರು ಸೃಷ್ಟಿ, ಸ್ಥಿತಿ, ಉಪಸಂಹಾರ ಕರ್ತೃಗಳಾಗಿರುವುದು ಆದಿಶಕ್ತಿಯ ಮಹಿಮೆಯಿಂದ ಎಂದು ಊಹಿಸುತ್ತಾರೆ. ಎಲೈ ಬ್ರಹ್ಮನೇ, ನಿನ್ನಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಲು ಬೇಕಾದ ರಜೋಗುಣವೇ ಹೆಚ್ಚಾಗಿರುವ ಶಕ್ತಿಯೂ ಇದೆ. ನನ್ನಲ್ಲಿ ಸತ್ವಗುಣವೇ ಪ್ರಧಾನವಾದ ಶಕ್ತಿಯು ಪಾಲನ ಮಾಡುವಾಗ ಇರುತ್ತದೆ. ತಮೋಗುಣ ಪ್ರಧಾನವಾದ ಶಕ್ತಿಯು ಈ ಜಗತ್ತನ್ನು ಉಪಸಂಹಾರ ಮಾಡುವಾಗ ರುದ್ರನಲ್ಲಿ ತೋರುತ್ತದೆ. ರಜೋಗುಣವೇ ಪ್ರಧಾನವಾದ ಶಕ್ತಿಯು ನಿನ್ನಲ್ಲಿ ಇಲ್ಲದೆ ನೀನು ಸೃಷ್ಟಿ ಕಾರ್ಯವನ್ನು ಮಾಡಲಾರೆ. ನಾನು ಸತ್ವಗುಣ ಪ್ರಧಾನವಾದ ಶಕ್ತಿ ಇಲ್ಲದೆ ಇದ್ದರೆ ಪಾಲನೆಯನ್ನು ಮಾಡಲಾರೆನು. ರುದ್ರನು ತಮೋಗುಣವು ಮುಂದಾದ ಶಕ್ತಿಯನ್ನು ಬಿಟ್ಟು ಉಪಸಂಹಾರ ಕಾರ್ಯವನ್ನು ಮಾಡಲಾರನು. ಎಲೈ ಸರ್ವವ್ಯಾಪಿಯಾದ ಬ್ರಹ್ಮನೇ, ನಾನು ಯಾವಾಗಲೂ ಆ ಶಕ್ತಿಯ ಅಧೀನನಾಗಿದ್ದೇನೆ. ಈ ವಿಷಯದಲ್ಲಿ ಪ್ರತ್ಯಕ್ಷವಾದ ಮತ್ತು ಪರೋಕ್ಷವಾದ ದೃಷ್ಟಾಂತಗಳನ್ನು ಹೇಳುತ್ತೇನೆ ಕೇಳು. ನಾನು ಪ್ರಳಯ ಕಾಲದಲ್ಲಿ ಆದಿಶೇಷನೆಂಬ ಮಂಚದ ಮೇಲೆ ಪರಾಧೀನನಾಗಿ ಮಲಗುತ್ತೇನೆ. ಅದರಂತೆ ಸೃಷ್ಟಿಯ ಪ್ರಾರಂಭದಲ್ಲಿ ಎಚ್ಚರಗೊಳ್ಳುತ್ತೇನೆ. ಹೀಗೆ ಮಲಗುವುದು, ಏಳುವುದು ಆಯಾ ಕಾಲಗಳಲ್ಲಿ ಹೊರಹೊಮ್ಮುವ ಶಕ್ತಿಯ ಅಧೀನವಾಗಿವೆ. ಆದ್ದರಿಂದ ನಾನು ಕಾಲಕ್ಕೆ ಪರತಂತ್ರನಾಗಿದ್ದೇನೆ, ಇದರಲ್ಲಿ ಸಂದೇಹವಿಲ್ಲವು. ಇಲ್ಲಿ ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮನು ಬೇರೆ ಇದ್ದು ಈ ರೀತಿಯಾದ ವಿಷ್ಣುವಿನ ಮಲಗುವಿಕೆಯನ್ನು ನೋಡುವುದಿಲ್ಲ. ಆದುದರಿಂದ ಇದು ಪರೋಕ್ಷ ದೃಷ್ಟಾಂತವು. ನಾನು ಆ ಶಕ್ತಿಗೆ ಅಧೀನನಾಗಿ ಯಾವಾಗಲೂ ತಪಸ್ಸನ್ನು ಮಾಡುತ್ತಿರುತ್ತೇನೆ. ಕೆಲವು ವೇಳೆ ಲಕ್ಷ್ಮಿಯೊಡನೆ ಸುಖವಾಗಿ ವಿಹಾರ ಮಾಡುತ್ತಿರುತ್ತೇನೆ. ನಾನು ಆ ಶಕ್ತಿಗೆ ಅಧೀನನಾಗಿಯೇ ಒಂದೊಂದು ವೇಳೆ ರಾಕ್ಷಸರನ್ನು ಎದುರಿಸಿ ಶರೀರವನ್ನು ಆಯಾಸಗೊಳಿಸುವ ಎಲ್ಲ ಲೋಕಗಳಿಗೂ ಭಯವನ್ನುಂಟು ಮಾಡುವ ಮತ್ತು ಘೋರವಾದ ಯುದ್ಧವನ್ನು ಮಾಡುತ್ತೇನೆ. ಧರ್ಮಗಳನ್ನು ತಿಳಿದಿರುವಂತಹ ಬ್ರಹ್ಮನೇ, ಪೂರ್ವಕಾಲದಲ್ಲಿ ನಾನು ಈ ಜಗತ್ತೆಲ್ಲವೂ ಒಂದೇ ಸಮುದ್ರವಾಗಿ ಅಂತರಾಳಿಕವಾದ ಆ ಜಲಪ್ರಳಯ ಕಾಲದಲ್ಲಿ 5,000 ವರ್ಷಗಳವರೆಗೆ ಬಾಹುಯುದ್ಧವನ್ನು ಮಾಡಿದುದನ್ನು ನೀನು ಪ್ರತ್ಯಕ್ಷವಾಗಿ ನೋಡಿದ್ದೀಯೆ. ಎಲೈ ಬ್ರಹ್ಮನೇ, ಆಗ ಕಿವಿಯ ಕೊಳೆಯಿಂದ ಹುಟ್ಟಿದ ಮಧು, ಕೈಟಭ ಎಂಬ ರಾಕ್ಷಸರೊಡನೆ ನಾನು ಅನೇಕ ವರ್ಷಗಳವರೆಗೆ ಬಾಹುಯುದ್ಧವನ್ನು ಮಾಡಿ ಅನಂತರದಲ್ಲಿ ಅವರನ್ನು ಎಲ್ಲ ದೇವತೆಗಳಿಗೂ ಒಡತಿಯಾದ ಆ ದೇವಿಯ ಅನುಗ್ರಹದಿಂದ ಸಂಹಾರ ಮಾಡಿದೆನು. ಈ ವಿಚಾರವನ್ನು ನೀನು ಪ್ರತ್ಯಕ್ಷವಾಗಿ ನೋಡಿದ್ದೀಯೆ. ಮೊದಲು ನಾನು ಮಧು ಕೈಟಭರೊಡನೆ ಯುದ್ಧ ಮಾಡುತ್ತಿದ್ದಾಗ ನನ್ನ ಬಲವು ಕಡಿಮೆಯಾದ ಸಮಯದಲ್ಲಿ ಮಧು ಕೈಟಭರಿಗೆ ವ್ಯಾಮೋಹವನ್ನುಂಟು ಮಾಡಿ ನನ್ನಲ್ಲಿ ಬಲವನ್ನು ಕೊಟ್ಟು ಮಧು ಕೈಟಭರ ನಾಶಕ್ಕೂ ಸಕಲ ಜಗತ್ತಿಗೂ ಕಾರಣವಾದ ಆ ಶಕ್ತಿಯ ಮಹಿಮೆಯನ್ನು ನೀನು ನೋಡಲಿಲ್ಲವೇ? ಹೀಗಿದ್ದಾಗಿಯೂ ಮತ್ತೆ ಮತ್ತೆ ನನ್ನನ್ನು ಏಕೆ ಕೇಳುತ್ತೀಯೇ? ಆ ಆದಿಶಕ್ತಿಯ ಇಚ್ಛೆಯುಂಟಾದರೆ ಮಣಿದ್ವೀಪದಲ್ಲಿ ಸ್ತ್ರೀ ರೂಪದಿಂದಿದ್ದ ನಾನು ಪುನಃ ಪುರುಷನಾಗಿ ಮಹಾಸಾಗರದ ನೀರಿನಲ್ಲಿ ಮತ್ಸ್ಯಾವತಾರವನ್ನು ಪಡೆದು ಸಂಚಾರ ಮಾಡುತ್ತೇನೆ. ಅನಂತರ ಆಮೆಯ ರೂಪವುಳ್ಳವನಾಗುತ್ತೇನೆ. ಆಮೇಲೆ ವರಾಹ ರೂಪವನ್ನು ತಾಳುತ್ತೇನೆ. ಅನಂತರದಲ್ಲಿ ವಾಮನನಾಗುತ್ತೇನೆ. ಈ ರೀತಿಯಾಗಿ ಪ್ರತಿಯುಗದಲ್ಲಿಯೂ ಒಂದೊಂದು ರೂಪವುಳ್ಳವನಾಗುತ್ತಾ ಆಯಾ ಕಾರ್ಯಗಳನ್ನು ನಿರ್ವಹಿಸುತ್ತೇನೆ. ಲೋಕದಲ್ಲಿ ಯಾರಿಗೂ ತಿರ್ಯಕ್ ಪ್ರಾಣಿಗಳ ಜನ್ಮದಲ್ಲಿ ಹುಟ್ಟುವಿಕೆಯು ಇಷ್ಟವಾಗುವುದಿಲ್ಲ. ಹೀಗಿದ್ದಾಗಿಯೂ ನಾನು ವರಾಹವೇ ಮೊದಲಾದ ಪ್ರಾಣಿಗಳ ವಿಕಾರಗಳಾದ ದೇಹಗಳಲ್ಲಿ ನನ್ನ ಇಚ್ಛೆಯಿಂದಲೇ ನಾನು ಹುಟ್ಟುವುದಿಲ್ಲವು. ಲೋಕದಲ್ಲಿ ಸ್ವತಂತ್ರನಾದ ಯಾವ ಪುರುಷನು ತಾನೇ ಎಲ್ಲ ಸುಖ ಸಾಮಗ್ರಿಗಳನ್ನೂ ಬಿಟ್ಟು ಕಷ್ಟಪಡುತ್ತಾನೆ? ನಾನಾದರೂ ಪರಾಧೀನನಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ. ನಾನು ಸ್ವತಂತ್ರನಾಗಿದ್ದ ಪಕ್ಷದಲ್ಲಿ ಲಕ್ಷ್ಮಿಯ ಜೊತೆ ವಿಹಾರ ಮಾಡುವುದನ್ನು ಬಿಟ್ಟು ಮತ್ಸ್ಯಾದಿ ಕೀಳು ಜಾತಿಯ ದೇಹಗಳಲ್ಲಿ ಹುಟ್ಟುತ್ತಿದ್ದೇನೆಯೇ? ಸುಖವಾದ ಹಾಸಿಗೆಯನ್ನು ಬಿಟ್ಟು ಗರುಡನ ಮೇಲೆ ಹತ್ತಿ ಘೋರವಾದ ಬಹುಕಾಲದವರೆಗೆ ಹೆಚ್ಚಾದ ಯುದ್ಧವನ್ನು ಮಾಡುತ್ತಿದ್ದೇನೆ. ಆದುದರಿಂದ ನಾನು ಸ್ವತಂತ್ರನಲ್ಲವು, ಈ ಶಕ್ತಿಗೆ ಅಧೀನನು. ಓ ಬ್ರಹ್ಮನೇ, ಪೂರ್ವಕಾಲದಲ್ಲಿ ನಿನ್ನ ಎದುರಿಗೆ ನಾನು ಧನಸ್ಸಿನ ಹೆದೆಯ ಹಗ್ಗವನ್ನು ಎಳೆದು ಕಟ್ಟುತ್ತಿದ್ದಾಗ ಕೈಜಾರಿ ಅದು ಮಿಡಿದು ನನ್ನ ತಲೆಯು ಎಲ್ಲಿಯೂ ಕಾಣದೆ ಹಾರಿಹೋಯಿತು. ಆಗ ನೀನು ಚತುರನಾದ ಶಿಲ್ಪಿಯಾದುದರಿಂದ ಕುದುರೆಯ ತಲೆಯನ್ನು ತಂದು ಕುತ್ತಿಗೆಯ ಮೇಲೆ ಪುನಃ ಸೇರಿಸಿದೆ. ಆಗಿನಿಂದ ನಾನು ಕುದುರೆಯ ತಲೆಯಿಂದ ಕೂಡಿ ಹಯಾನನ ಅಥವಾ ಹಯಗ್ರೀವನೆನಿಸಿಕೊಂಡೆನು. ಈ ವಿಚಾರವನ್ನು ನೀನು ಪ್ರತ್ಯಕ್ಷವಾಗಿ ನೋಡಿ ತಿಳಿದಿದ್ದೀಯೆ. ಈ ರೀತಿಯಾಗಿ ನಡೆದುದು ಈ ಲೋಕದಲ್ಲಿ ಪರಾಧೀನತೆಯ ಗುರುತಲ್ಲವೇ? ಹಾಗಲ್ಲದೆ ನಾನು ಸ್ವತಂತ್ರನಾಗಿದ್ದಲ್ಲಿ ಇಂತಹ ನಡವಳಿಕೆಯು ಹೇಗೆ ಸಂಭವಿಸಿಯಿತು? ಆದುದರಿಂದ ನಾನು ಸ್ವತಂತ್ರನಲ್ಲವು. ಆದುದರಿಂದ ಎಲೈ ಬ್ರಹ್ಮನೇ, ನಾನು ಸ್ವತಂತ್ರನಾಗಿರದೆ ಎಲ್ಲದರಲ್ಲೂ ಆ ಆದಿಶಕ್ತಿಯ ಅಧೀನನಾಗಿದ್ದೇನೆ. ಅಂಥ ಶಕ್ತಿಯನ್ನು ನಾನು ಯಾವಾಗಲೂ ಧ್ಯಾನ ಮಾಡುತ್ತಿರುತ್ತೇನೆ. ಎಲೈ ಬ್ರಹ್ಮನೇ, ಆ ಶಕ್ತಿಗಿಂತಲೂ ಹೆಚ್ಚಿನದಾದ ಬೇರೆ ಯಾವುದೊಂದು ವಸ್ತುವನ್ನು ನಾನು ಕಾಣೆನು. ನಾರದರು ಹೇಳುತ್ತಾರೆ, ಎಲೈ ವ್ಯಾಸನೇ, ಈ ರೀತಿಯಾಗಿ ವಿಷ್ಣುವು ಬ್ರಹ್ಮನ ಸಮೀಪದಲ್ಲಿ ಹೇಳಿದನು.
ಓ ಶ್ರೇಷ್ಠವಾದ ಮುನಿಯೇ, ಆ ಬ್ರಹ್ಮನು ನನಗೂ ಹೀಗೆ ಹೇಳಿದನು. ಆದುದರಿಂದ ಎಲೈ ಮಂಗಳಕರನೆ, ನೀನು ಕೂಡ ಒಳ್ಳೆಯ ಪುರುಷಾರ್ಥವನ್ನು ಹೊಂದಬೇಕಾದರೆ ಆ ದೇವಿಯನ್ನು ಪೂಜಿಸು. ನೀನು ಕೂಡ ಸಂದೇಹ ಪಡದೆ ಬೊಗ್ಗಿದ ಕಮಲದಂತಿರುವಂತಹ ಅರಳಿದ ಕಮಲದಂತಿರುವ ನಿನ್ನ ಹೃದಯದಲ್ಲಿ ಆ ದೇವಿಯ ಪಾದ ಕಮಲಗಳನ್ನು ಧ್ಯಾನ ಮಾಡು. ಅದರಿಂದ ಸಂತುಷ್ಟಳಾದ ದೇವಿಯು ನಿನಗೆ ಯಾವುದು ಇಷ್ಟವೋ ಅದೆಲ್ಲವನ್ನೂ ಕರುಣಿಸುವಳು ಎಂಬುದಾಗಿ ನಾರದ ಮುನಿಯು ವ್ಯಾಸನಿಗೆ ಹೇಳಿದನು. ಸೂತನು ಹೇಳ್ತಾನೆ ಮುಂದೆ, ಓ ಋಷಿಗಳಿರ, ಈ ರೀತಿಯಾಗಿ ನಾರದನು ಹೇಳಿದ ನಂತರದಲ್ಲಿ ವ್ಯಾಸ ಋಷಿಯು ದೇವಿಯ ಪಾದಾರವಿಂದಗಳಲ್ಲಿ ಭಕ್ತಿಯುಳ್ಳವನಾಗಿ ಆ ಪರ್ವತದಲ್ಲಿ ತಪಸ್ಸನ್ನು ಮಾಡುವುದಕ್ಕಾಗಿ ಹೊರಟು ಹೋದನು. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 4ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.